ಉಣ್ರಿ ಉಣ್ರಿ ಉಣ್ರಿ. ಯಾರು ಫಸ್ಟ್ ಉಮ್ತಾರ ನೋಡೋಣ. ನಮ್ಮ ಋತು ಫಸ್ಟ್ ಉಮ್ತಾಳ ಏನು ನಮ್ಮ ಗುಂಡ ಫಸ್ಟ್ ಉಮ್ತಾನ? ಯಾರು ಫಸ್ಟ್ ಉಮ್ತೀರಾ? ಉಣ್ರಿ ಉಣ್ರಿ, ಜಲ್ದಿ ಉಣ್ಬೇಕು. ಅಜ್ಜಿ ನಾನೇ ಪತ್ತು. ಮಾಮ ಲಾತು ಮಾಮ ಲಾತು. ನೋಡಪ್ಪ ಗುಂಡ, ನಮ್ಮ ಋತು ಮಾಮ ಲಾತು ಅಂತಾಳೆ. ನಮ್ಮ ಗುಂಡನು ಫಸ್ಟಪ್ಪ. ಉಣ್ಣಪ್ಪ ಪಾಪ, ಉಣ್ಣಪ್ಪ ಉಣ್ಣು. ಹುಡ್ಗ ಯಾತು ಕಾರ್ಗ ಇದ್ದಾವೆ ಅಂತ ನೋಡ್ತಾನಿ. ಉಣ್ಣಪ್ಪ ಉಣ್ಣು, ರಾಗಿ ಶಾವಿಗೆ ಉಣ್ಣು. ಅಜ್ಜಿ ಯಾತಜ್ಜಿ ಇವು ಕರ್ರು ಬೈನವೆ? ಮ್ಯಾಗಿ ಅಲ್ಲ ಇದು. ಮ್ಯಾಗಿನೇ ಗುಂಡ, ಮ್ಯಾಗಿನೇ ತಿನ್ನು. ಅದು ಸ್ವೀಟ್ ಆಗಿರುತ್ತೆ. ಮ್ಯಾಗಿ 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 ಅದು ಚೆನ್ನಾಗೈತೆ, ತಿನ್ನಪ್ಪ ತಿನ್ನು. ಮ್ಯಾಗಿ ಅಲ್ಲ ಕಣಮ್ಮ ಇದು, ಮ್ಯಾಗಿ ಅಲ್ಲ. ಮ್ಯಾಗಿ ಅಂತ ಸುಳ್ಳು ಹೇಳ್ತೀಯ. ತಿನ್ನು ಗುಂಡ, ಮ್ಯಾಗಿನೇ ತಿನ್ನಪ್ಪ. ಅದು ಸ್ವೀಟ್ ಆಗಿರುತ್ತೆ, ಖಾರ ಇರಲ್ಲ. ಮ್ಯಾಗಿನೇನೆ ತಿನ್ನು ತಿನ್ನು, ಚೆನ್ನಾಗಿದೆ ನೋಡು. ಋತು ಉಮ್ತಾಳೆ. ಉಣ್ಣಮ್ಮ ಋತು, ಮಾಮಗಿರಿಸ್ಬೇಡ ನೀನೆಲ್ಲ ಖಾಲಿ ಮಾಡ್ಬಿಡಮ್ಮ. ಅವಳು ಉಣ್ಲಿಲ್ಲೇನಮ್ಮ ದೀಕ್ಷಾ? ಇಲ್ಲಮ್ಮ ಉಣ್ಲಿಲ್ಲ, ಅವನು ಉಣ್ಲಿಲ್ಲ. ಅವನು ಉಣ್ಬೇಡ ಅಂತ ಹೇಳಿದ್ಲೇನ. ಅದಕ್ಕೆ ಅವ್ನು ಚಿರುನು ಕರ್ದೆ ಬತ್ತಿನ ತಡಿಯತ್ತೆ ದೀಕ್ಷಿನ ಕರ್ಕೊಬತ್ನಿ ಅಂತ ಹೋದನು. ರೂಮ್ನಾಗ ಹೋಗಿ ಬಂದೇ ಇಲ್ಲ. ಅವಳು ಬೇಡ ಅಂದ್ಲೇನ. ಈಗ ಹೋದ್ ನಮ್ಮ ರೂಮ್ನಾಕೆ ಹೋಗಿ ಒಳಗೆ ಹೋಗು ಬಾ ಉಣ್ಣು ಅಂತ ಅವನು ಕರಿ. ಅವನೇ ನಂಗೆ ಮಾಡಲ್ ಕಡಮ್ಮೆ ಆತನ ತುಂಬ್ತಾನೆ. ಇವಳು ಇಲ್ಲದ್ದು ಹೇಳ್ಕೊಡ್ತಾಳೆ ಅವನಿಗೆ. ಸುಮ್ಕಿರ ನಂಬಲ್ಲ. ನೋಡು ಉಂಬ್ಲೇ ಇಲ್ಲ. ಅವಾಗಲೇ ಕರ್ದೆ ಬಾರೆ ಉಣ್ಣು ಅಂದರೆ ಏನು ಬೇಡ ನಾನು ಉಂಬಲ್ಲ ಅಂದ್ಲು. ಅದಕ್ಕೆ ಸುಮ್ಕಾದೆ. ಅಲ್ಲ ಅನ್ನ ಒಗ್ಗರಣೆ ಹಾಕೊಂಡು ತಿಂಬಕ್ಕೆ ಹೋಗ್ತಾಳೆ. ರಾಗಿ ಶಾವಿಗೆ ಹೊತ್ತಿದ್ವಿ ಉಣ್ಣಮ್ಮ. ಅವರು ಎಲ್ಲ ಬಂದು ಉಂಡೋದ್ರು. ನೀನು ಉಣ್ಣು ಅಂತ ನಾನು ಕರಿಯೋಗಮ್ಮ. ಕರ್ದಿಕ್ಕಮ್ಮ, ನಾನೇ ಕರಿಯೇನೆ. ಬಾರೇ ದೀಕ್ಷಾ, ನನ್ನ ಮೇಲೆ ಯಾಕೆ ಸಿಟ್ಟು ಮಾಡ್ಕೊಂಡಿದ್ಯಾ? ಬಾ ಊಟ ಮಾಡು ಅಂತ ಕರಿತೀನಿ. നല്ല ರಾಗಿ ಶಾವಿಗೆ ಮಾಡಿದ್ದೀವಿ. ಎಲ್ಲರೂ ಉಂಡೋದ್ರು. ನಮ್ಮ ಅತ್ತೆ ಮಾವ ಎಲ್ಲ ಬಂದಿದ್ರು. ನೋಡು ಅವಳೇ ಉಣ್ಲಿಲ್ಲ ಅಂದರೆ ಎಲ್ಲರೂ ಊಟ ಮಾಡಿದ್ಮೇಲೆ ಅವಳು ಉಣ್ಬೇಕು ಕಣಮ್ಮ. ನಮ್ಗೊಂಥರ ಅನಿಸುತ್ತೆ ಉಣ್ಲಿಲ್ಲ ಅಂದರೆ. ಉಣ್ಬೇಕಮ್ಮ, ಎಲ್ಲ ಏನು ಮಾಡಿರ್ತಾರ ಅದನ್ನು. ಅವಳು ಯಾಕೆ ಹಂಗೆ ಮಾಡ್ತಾಳೆ? ಉಣ್ಲಿಲ್ಲ ಅಂದ್ರೆ ನೋಡಪ್ಪ ನಮಗೆ ಎಷ್ಟು ಇದಾಗುತ್ತೆ ನೋಡು. ನಾವೆಲ್ಲ ಉಂಡ್ವಿ, ಅವಳು ಉಣ್ಲಿಲ್ಲ ಮಗಾಗಲ್ವಿ. ಅವಳು ನಾಮ ನೀವು ಲೂಸ್ ಕೊಟ್ಕೊಂಡು ಬಂದಿದ್ದೀರ. ಅದಕ್ಕೆ ಅವಳು ನಾನು ಹೇಳ್ದಂಗೆ ನಡಿಬೇಕು, ನಾನು ಹೇಳ್ದಂಗೆ ಇರಬೇಕು ಎಲ್ಲ ಅಂತ ಹೇಳಿ ಹಂಗೆ ಅನ್ಕೊಂತಾಳೆ. ಅದಕ್ಕೆ ಇವಾಗ ನೀವು ಹೇಳ್ದಂಗೆ ಕೇಳಲಿಲ್ಲ ಅಂದಿದ್ದಕ್ಕೆ ಅದಕ್ಕೆ ಬೇಜಾರು ಮಾಡ್ಕೊಂಡವಳೆ. ಬಿಡ್ರಿ ಅಕ್ಕ, ಬೈಯೋದು ಬೇಡ ಏನು ಬೇಡ. ಒಂದೆರಡು ದಿವಸ ಅವಳೆಲ್ಲ ಸರಿ ಹೋಗ್ತಾಳೆ. ಹಂಗೆ ಅವಳು ಬೇಜಾರು ಮಾಡ್ಕೊಂತಾಳೆ. ಅವಳು ಒಂದೆರಡು ದಿವಸ ಮಾತಾಡಿಸ್ದಂಗಿದ್ರೆ ಸುಮ್ಮನೆ ಆಗ್ತಾಳೆ ಅಷ್ಟೇ. ಸುಮ್ಮನೆ ಇರು, ಯಾಕೆ ಸುಮ್ಮನೆ ಬೈಯೋದು ಬೇಡ ಏನು ಬೇಡ, ಸುಮ್ಕಿರು. ಅವಳ್ದು ಯಾಕನ ಸ್ಯಾನೆ ಆಯ್ತು. ನಾವು ಬಿಡಾತ ಹೋಗ್ಲಿ, ಎಲ್ಲರೂ ಚೆನ್ನಾಗಿಲ್ಲಲ್ಲ ನಮ್ಮಂತೆಲ್ಲ. ಅವ್ರ ಅಕ್ಕ ಇರೋನು ನಮ್ಮ ಅಕ್ಕ ಇರಲ್ವೇ ಅಂತೇಳಿ ಅರ್ಥ ಮಾಡ್ಕೊಳಕ್ಕ ಅಲ್ವ ಅವಳು. ಬೇಡ, ಅವ್ರು ಹೇಳ್ದಂಗೆ ಮಾಡಬೇಕು, ಎಲ್ಲ ಅವ್ರು ಹೇಳ್ದಂಗೆ ಕರ್ದು ಕಳಿಸ್ಬೇಕು. ಅವಳು ಹೇಳ್ದಾಗಲೇ ಕರಿಬೇಕು, ಅವಳು ಹೇಳ್ದಾಗೆ ಸೀರೆ ತರಬೇಕು, ಅವ್ರಿಗೆ ತಂಬಂದ್ರೆ ಅವ್ರಿಗೆ ತರಬೇಕು. ಇದೆಲ್ಲ ನಾವು ಅವಳು ಮಾತು ಯಾಕೆ ಕೇಳಬೇಕು? ನೋಡು ಬಿಡಾತ ಅಂತೇಳಿ 5 ಲಕ್ಷ ದುಡ್ಡು ಇಕ್ಕೊಂಡ್ಲ, ಬಿಡಾತ ಅಂತ ಸುಮ್ಮನಾಗಿದ್ದೀವಿ. ಬೇಡ ಕಣಮ್ಮ, ಎಲ್ಲ ಇಸ್ಕೊಂಡು ಅವಳು ದುಡ್ದಿರೋದು, ಸಂಗೀತ ದುಡ್ದಿರೋದು ಅವಳಿಗೆ ಯಾಕೆ ಕೊಡಬೇಕು? ಇವಳು ದುಡ್ದಿರ ತಾನೆ. ನೀವು ಇಸ್ಕೇಳ್ರಿ. ನೀವು ಎಲ್ಲ ಯಾಕೆ ಕೊಟ್ರಿ? ಇಸ್ಕೊಳ್ರಿ ಅವಳ್ತ ಫಸ್ಟ್ ಕೇಳಿ. ತಡಿ ಕೇಳ್ತೀನಿ ನಾನು ವರ್ಷಿತ ಹೋಗಿ. ಯಾಕೆ ಬಾರಿ ಉಣ್ಲಿಲ್ಲ ಅಂದರೆ ಬಾ ನೀನು ನಿನ್ನ ಪಾಡಿಗೆ ನೀನು ಬೇರೆ ಇರಂಗಿದ್ರೆ ಮನೆಯಾಗಿದ್ಮೇಲೆ ಉಣ್ಬೇಕು ಅಷ್ಟೇ. ಮನೆಯಾಗಿದ್ದಾಗಿಂತ ಮಾಡಿದ್ರೆ ಸರಿ ಹೋಗಲ್ಲ. ಎಲ್ಲರೂ ಉಂಡೆದಿತ್ತಾನೆ, ಎಲ್ಲರೂ ಬಂದು ಊಟ ಮಾಡಿದಾಗ ನಿಂದೇನು ಉಮ್ಮಂಗಿದ್ರೆ ಉಣ್ಲಿಲ್ಲ ಅಂದ್ರೆ ನಡಿ ಆ ಕಡಿಕೆ ಅಂತ ಹೇಳ್ತೀವಿ. ಉಣ್ಬೇಕು ಸುಮ್ಮನೆ. ಯಾಕೆ ಇಲ್ಲದ್ದೆಲ್ಲ ಗಂಚಲಿ ಮಾಡ್ಬೇಕು ಅವಳು? ನೀನು ತಿಂತೀಯಾ? ಚಿನ್ನು ನೀನೇ ಬಾತಿ ಚಿನ್ನು. ಬೇಳಪ್ಪ, ನನಗೆ ಬೇಳ. ಆ ಹುಡುಗರು ನೋಡಿ ಅಂತ ಚೆನ್ನಾಗಿ ಮಾತಾಡ್ತೇನೆ ಅಂತ ಚೆನ್ನಾಗಿ ಕುಮ್ತಾವೆ. ಅವಳ ಜೊತೆ ಕುಕ್ಕಂಡು ಉಂಡ್ರೆ ಚೆನ್ನಾಗಿ ಉಮ್ತಾನೆ ಕಣಮ್ಮ. ನಾವೇ ಉಣ್ಸಕ್ಕೆ ಹೋದ್ರೆ ಉಂಬಲ್ಲ ಅವನು. ಸುಮ್ಮನೆ ಹುಡುಗರು ಮಾತಾಡ್ಕೊಂಡು ಉಮ್ಲಿ. ನಾನು ಹೋಗೋದು ದೇಶನ ಕರಿತೀನಿ. ನಡಿಯ ವಸಿತ ಕರಿಯಾನ. ಯಾಕೆ ಉಂಬಲ್ಲ? ಉಮ್ದಿಲ್ಲದ ಮೇಲೆ ಇಲ್ಲಿ ಮನೆಯಾಗಿ ಇರ್ಕೊಡುದು ಅಂತೀನಿ. ಎಲ್ಲರಂತೆ ಇರೋದಿದ್ರೆ ಇರು, ಇಲ್ಲಾಂದ್ರೆ ಇಲ್ಲಿ ಇರ್ಕೊಡುದು ಮನೆಯಾಗಿ ಅಂತ ಹೇಳ್ತೀವಿ. ಆ ದುಡ್ಡ ಇಸ್ಕೊಳ್ರಿ ಫಸ್ಟ್. ಕೇಳ್ತಿತ್ತಾಳಿ ನಡಿಯ ವರ್ಷಿತ ಕೇಳೋಣ. ಫಸ್ಟ್ ಆ ದುಡ್ಡ ಕೊಡಮ್ಮ ನೀನು. ಅವ್ರದ್ದು ತಂದು ಕೊಡು. ಅದೇನು ನೀನು ದುಡ್ದಿರೋದೇನಲ್ಲ, ಅವಳು ದುಡ್ದಿರೋದಾದ್ರೆ ಬಿಡು ಅನ್ಬೋದು. ಅವಳಿಗೆ ಯಾಕೆ ಬಾಂಡ್ ಮಂಡಿಸಿಕ? ಅವಳಿಗೆ ಯಾಕೆ ಕೊಟ್ರಿ ನೀವು? ಅವಳಿಗೆ ಯಾಕೆ ಕೊಟ್ರಿ ಅಂತ ಹೇಳಿ. ಅಯ್ಯೋ ಅವಳೆ ಅಕ್ಕ ಬಂದು ಕೇಳಿದ್ದು. ಅವಳೇ ಕೇಳಿದ್ಲಪ್ಪ. ಅಕ್ಕ ನಮ್ಮಪ್ಪ ನಮ್ಮಮ್ಮ ಹೇಳಿದ್ಲು ಕೊಡ್ಬೇಕಂತೆ ಅಂತೇಳಿ. ನಾವು ಅದಕ್ಕೇನೆ ಕೊಟ್ಟೆ. ಬಿಡತ್ತ ನಮ್ಮಪ್ಪ ನಮ್ಮಮ್ಮ ಇಕ್ಕೆಂಬ್ತಾರೆ, ಕಷ್ಟ ಕಾಲಕ್ಕೆ ಆಗುತ್ತೆ ಅಂತೇಳಿ. ಅವಳು ಇಕ್ಕೆಂಬ್ತಾಳೆ ಎಂಬುದು ಗೊತ್ತಿದ್ರೆ ನಾನು ಕೊಡ್ತಿರ್ಲಿಲ್ಲ. ಅಲ್ಲ, ನಾನು ಕಷ್ಟಪಟ್ಟು ದುಡ್ದಿರೋ ದುಡ್ಡು ಕೆಲಸಕ್ಕೆ ಹೋಗಿ ಅವಳು ಯಾಕೆ ಇಕ್ಕೆಬೇಕು? ನಾನು ನಮ್ಮಪ್ಪ ಇಕ್ಕೆಂಬತ್ತೆ ಅಂತೇಳಿ ನಮ್ಮಪ್ಪನ ಕೈ ಕೊಟ್ಟೆ ನಾನು. ಆಗ ನಮ್ಮಪ್ಪ ನಮ್ಮಮ್ಮ ಕೊಟ್ಬಿಡ್ತಾರೆ. ಆಮೇಲೆ ಹೇಳ್ತಾರೆ ಕೊಡೋದು ಯಾಕೆ ಕೊಡಬೇಕಾಗಿತ್ತು ನೀನು ಅಮ್ಮ? ಇವಾಗ ನೋಡಿ ಅವಳು ಎಷ್ಟು ದಿಮಾಕ್ ಮಾಡ್ತಾಳೆ. ದುಡ್ಡು ಬೇರೆನೇ ಅವಳ ಹೆಸ್ರನಾಗ ಐತಲ್ಲ, ಬಿಡು ನಂತಾಗೆಲ್ಲ ದುಡ್ಡು ಐತೆ, ನಾನು ಹೇಳ್ದಂಗೆ ಕೇಳ್ಬೇಕು ನಮ್ಮಪ್ಪ ನಮ್ಮಮ್ಮಯ್ಯ ಅಂತ ಹೇಳಿ. ನೋಡಿ ಅವಳು ಯಾಕೆ ಹಿಂಗೆ ಮಾಡಬೇಕು? ಹೋಗಿ ಕೇಳ್ತೀನಿ ನಾವು ಒಂದೇ ಮಾತು. ಈಗ ನಮ್ಮ ಮನೆಯಾಗಿದ್ಮೇಲೆ ಉಣ್ಬೇಕಣೆ. ಅಕ್ಕ ತಂಗಿಯರು ಬಂದು ಹೋಗ್ತಾ ಇರ್ತಾರೆ. ಅವಳು ಬರ್ತಾಳೆ, ನಾವು ಬರ್ತೀವಿ. ನೀನು ಒಬ್ಳಿಗೆ ಏನಿತ್ತು ಸೀಮಿತವಾಗಿಲ್ಲ, 4 ಮೇಲೆ 4 ಸೀಮಿತವಾಗೈತೆ ಅಂತ ನಾನೆಲ್ಲ ಹೇಳ್ತೀನಿ. ಸುಮ್ಕಿರು. ನಾವೆಲ್ಲ ಹೇಳ್ತೀವಿ ಅವಳಿಗೆ ಸರಿಯಾಗಿ. ಅದನ್ನ ದುಡ್ಡು ಇಸ್ಕೊಂಡು ಸುಮ್ಮನೆ ನನ್ನ ಅಕೌಂಟ್ಗೆ ನಾನೇನೇ ಬಾಂಡ್ ಮಾಡಿಸಿಕ್ಕೆ ಸುಮ್ಮನೆ ದುಡ್ಡು ಇಸ್ಕೊಂಡು
ಬೇಡ ಕಣಮ್ಮ, ಸಂಗೀತಗೆ ಕೊಡು, ನಿನ್ನ ಹೆಸರಿಗೆ ಯಾಕೆ ಇಕ್ಕೆಂತಿ? ಅವಳು ದುಡ್ದಿರತ್ತಾನೆ, ಅವಳಿಗೆ ನೀನು ಯಾವ ವರದಕ್ಷಿಣೆ ಕೊಟ್ಟು ಮದುವೆ ಮಾಡಿಲ್ಲ, ಮದುವೆ ಖರ್ಚೆಲ್ಲ ಹಂಗೆ ಉಳ್ದೈತೆ. ಇವಾಗ ಅವಳು ಮದುವೆ ಆಗೋಗಿರೋದಕ್ಕೆ ಯಾವ ಖರ್ಚೂ ಆಗಿಲ್ಲ, ಏನಿಲ್ಲ. ಇವಾಗ ನೀನು ಇನ್ನೇನು ಏನು ಕೊಡಿಸಿಲ್ಲ ಅವಳಿಗೆ, ರಾಜುಗಾಗಲೇ ಒಂದು ಜೊತೆ ಬಟ್ಟೆ ತಂದಿಲ್ಲ, ಮದುವೆ ಮಾಡೋಕ್ಕೆ ಖರ್ಚಾಗಿಲ್ಲ, ಯಾತಕ್ಕೂ ಖರ್ಚಾಗಲಿಲ್ಲ. ಇನ್ನು ನಮ್ಮ ವರ್ಷಿತನ ಮದುವೆ ಮಾಡಿ ಒಂದಿಟ್ಟು ಖರ್ಚನ ಆಯ್ತು, ಒಂದು ಉಂಗುರ ಅದು ಇದು ಅಂತೇಳಿ ಏನು ಕೊಟ್ಟರೆ, ಅವಳಿಗಳಿಗೆ ಒಂದು ಉಂಗುರ ನಾನು ಕೊಟ್ಟೆ. ಇವ್ರಿಗೆ ಯಾತ ಕೊಡಲಿಲ್ವಲ್ಲ, ಅದಕ್ಕೆ ಕೂಡ ಅವಳಿಗೆ ಅವಳು ಯಾತನ ಒಡವೆ ಗಿಡವೆ ಮಂಗಲ ಸರನ ಯಾತನ ಮಾಡಿಸಿ ಹಾಕ್ಯಂತಾಳೆ. ಅವಳು ದುಡ್ದಿರೋದು ಅವಳಿಗೆ ಕೊಡಕ್ಕೆ, ಅವಳು ಇಸ್ಕೊಂಡು ಅವಳಿಗೆ ಕೊಡ ಮಾತ ಸುಮ್ಮನೆ ಅವಳಿಗೆ ಯಾಕೆ ಕೊಟ್ಟಿದೆಯೋ? ಇವಳು ದುಡ್ದಿರೋದ ಇವಳಿಗೆ ಕೊಡು, ಸಂಗೀತಗೆ ಕೊಡಮ್ಮ, ನಿನ್ನ ಹೆಸರಿನಾಗಿದ್ರೂ ಬೇಡ. ಅಯ್ಯೋ ನಮ್ಮಮ್ಮಯ್ಯ ಇಸ್ಕೊಂಡು ನಮ್ಮಮ್ಮನ ಹೆಸರಿನಾಗ ಇಕ್ಕೆಂತು ಅಂತ ಈಗಳಮ್ಮ, ಅವಳದೇ ದುಡ್ದಿರೋದು ಅದು, ನಾವು ಅವಳಿಗೆ ಯಾತ ಕೊಟ್ಟಿಲ್ಲ, ಕೊಡಬೇಕು ಅಂತ ಇದ್ದೀವಿ, ಕೊಡು ಅಂತ ಒಳ್ಳೆ ಮಾತನ್ನ ಕೇಳ ಅಷ್ಟೇ. ನಾನು ಅವತ್ತು ನಾನು ಇಸ್ಕೊಂಬಿಲ್ಲಮ್ಮ, ಬಿಡ ಮತ್ತ ನಾನು ಇಕ್ಕೊಂತೀನಿ ಅಂದ್ಲ, ಬಿಡತ್ತೆ ಇಕ್ಕೊಂಡ್ರಿ ಇಕ್ಕೊಂಬ್ಲಿ ಅಂತ ಅಂದೆ. ಆಮೇಲೆ ಒಂಥರ ಬದಲಾದ್ಲು. ಒಂದು ಲೋಟ ಕಾಪಿ ಕೇಳಿದ್ರು ಕಾಸು ಕೊಡ್ತಿರ್ಲಿಲ್ಲ. ಆಮೇಲೆ ಒಂಥರ ಅವಳೇ ಏನೇನೋ ಮಾತಾಡೋದು, ನಮ್ಮ ನಾವೇ ನೋಡ್ಕೋಬೇಕು ಅಂಬೋದು, ಹಂಗೆ ಹಿಂಗೆ ಅಂತ ಮಾತಾಡೋಳು. ಅವಾಗ ಅರ್ಥವಾತ್ ನನಗೆ, ಯಾಕಪ್ಪ ಇವಳು ಹಿಂಗೆ ಮಾತಾಡ್ತಾಳೆ ನೋಡು, ನಾವು ಕೈಗಳು ಬಾಯಿಗಳದೆಲ್ಲ ಕಳ್ಕೊಂಡ್ರು ನೋಡು, ಎಲ್ಲ ಕೊಟ್ರು ಅವಳು ಹೇಳ್ದಂಗೆ ಕೇಳಿರು ಹೆಂಗೆ ಮಾತಾಡ್ತಾಳೆ ಅಂತ ಹೇಳಿ ನನಗೆ ಎದೇದ್ರಿ ಮಾತಾಡೋಳೆ ಆತನ ಹೇಳಿರಿ. ಇವಾಗ ವಯಸ್ಸಿಗೆ ಬಂದಿರೋ ಹುಡುಗಿ, ನಾನು ಏನೋ ಎರಡು ಮಾತು ಬೈಬೋದಿತ್ತು. ಅವಾಗ ನನಗೆ ಸಣ್ಣ ಹುಡುಗರಂಗೆ ಒಯ್ಯೋಕ್ಕಾಗುತ್ತೆ ತಿಳ್ಕೊಂಡು, ನಾನು ಇವಾಗ ಒಯ್ದ್ರೆ ನಾನು ಯಾರನ್ನ ಏನು ಅಂಬ್ತಾರೆ. ಆವಾಗ ಆಮೇಲೆ ನನಗೆ ಗೊತ್ತಾಯ್ತು, ಅಯ್ಯೋ ಶಿವನಿ, ನಾನು ಸುಮ್ಮನಿದ್ರು ಇರ್ತಿದ್ನಲ್ಲಪ್ಪ ಅಮ್ಮಂಗೆ ಹತ್ತು ದೇವರಾಣೆಗೊಮ್ಮ, ನಾನು ಬಿಡತ್ತ ಹೋಗ್ಲಿ ನಮ್ಮನ್ನು ನೋಡ್ಕೊಂತಾರೆ ಅಂತ ಇದ್ದಂಗೆಲ್ಲ ಅವಳೇ ನಮ್ಮನ್ನು ನೋಡ್ಕೊಂಬಳಲ್ಲಮ್ಮ, ಅವಳೇ ದೇವರಾಣೆಗೂ ನಮ್ಮನ್ನು ನೋಡ್ಕೊಂಬಲ್ಲ ಅವಳು. ಸುಮ್ಮತ್ತ ನೀವು ಅವಾಗ ಬ್ಯಾಡ ಅಂದಿದ್ರು ಒಂದೇ ಕ್ಷಣ, ಸುಮ್ಮನಾಗಾರು ಅವರೆಲ್ಲನೂ ಮದುವೆ ಆಗಿ ಎಲ್ಲನ ಇರಾರ ಅತ್ತಗೆ, ಬಿಡು ನೋಡ್ಕೊಂತಾರೆ ಅಂತ ಇದ್ದಿದ್ದಕ್ಕೆ ನೋಡು. ಅಲ್ಲ ನಾವು ನಮಗೆ ಇರ್ತಾರಪ್ಪ, ಅವನು ಒಳ್ಳೆನ್ ಕಣಮ್ಮ, ಅವನಿಗೆ ಯಾತನ ಆಗು ಹೊಲ್ದಾಗ ಬದುಕು ಮಾಡ್ತಾನೆ, ಎಲ್ಲ ಕೆಲಸ ಮಾಡ್ತಾನೆ, ನಾವು ಹೇಳ್ದಂಗೆ ಕೇಳ್ತಾನೆ, ನಾವು ಬೇಡ ಅಂದರೆ ಸುಮ್ಕಾಗ್ತಾನೆ. ಇವಾಗ ಅವನು ಯಾತು ಮಾತಾಡೋಕ್ಕೆ ಹೋಗಲ್ಲ. ಅಯ್ಯೋ ಅವನು ವಾಸೋತ್ರ ಗ್ಯಾಲ್ಜಿನ ಅಷ್ಟೇ ಕಣಮ್ಮ. ಅಯ್ಯೋ ನಾವಿದ್ದಾಗಲೇನೇ ಸಂಬಳ ಎಲ್ಲನ ತಂದ್ಕೊಡ್ರಿ ಹಂಗೆ ಹಿಂಗೆ ಅಂತ ಕೇಳಿದ ಅವನದೇ ನಡಿಬೇಕು ಅಮ್ಮಂಗೆ ಮಾತಾಡೋದು. ನಾವು ನೋಡ್ಕೊಂತೀವಿ ಅಂಬೋದು ಅವ್ರಿಗೆ ಇರುತ್ತೆ, ನಾವು ನೋಡ್ಕೊಂತೀವಲ್ಲ ಅಂಬೋದು ಅವನಿಗೂ ಇರುತ್ತೆ. ಅವನೇ ನಂಗೆ ಮಾಡಲ್ಲ ಕಣಮ್ಮ ಓರ್ಸಿತ, ಅವಳೇನಿ ಹಂಗೆ ಹೇಳ್ಕೊಡೋದು ಹಂಗೆ ಹಿಂಗೆ ಅಂತ ಇಲ್ಲದ್ದು ಹೇಳ್ಕೊಡ್ತಾಳೆ ಹುಡುಗಿಗೆ. ಅವ್ರಿಗೆ ನಂಗೆ ಮಾಡಲ್ಲ. ಹೆಂಗೆ ಇವಾಗ ಯಾಕೆ ಅವ್ರ ಕೈಗೇನು ನೀವು ಈಗ ನೀವು ದಿಮ್ಗಿದ್ದಂಗೆ ಅವ್ರ ಕೈಗೇನು ವ್ಯವಹಾರ ಕೊಡಬೇಡ್ರಿ, ಅಷ್ಟೇ ಬದುಕು ಮಾಡಲಿ. ಈಗ ಇವಳು ನಿನಗೆ ಅಡುಗೆ ತಿಂಡಿ ಎಲ್ಲ ಮಾಡಬೇಕು, ಮನೆಯಾಗೆ ಎಲ್ಲ ಮನೆಯೊಳಗೆ ಬದುಕು ಮಾಡ್ಕೊಂಡು, ಅವನು ಹೊಲ್ದಾಗ ಬದುಕು ಮಾಡ್ಕೊಂಡು ಇಲ್ಲಿ ಇರ್ತಾರೆ. ಮನೆಯಾಗಿದ್ಮೇಲೆ ಬದುಕು ಮಾಡ್ಬೇಕು ಅಷ್ಟೇ ಅವರು. ನೀವು ಎಲ್ಲ ವ್ಯವಹಾರ ಎಲ್ಲ ನಿಮ್ಮದೇ ಇಟ್ಟಾಡ್ರಿ. ಇನ್ನು ಏನು ಗೊತ್ತಾಗಲ್ಲ ನಮಗೆ ಏನು ತಿಳುವಳಿಕೆ ಇಲ್ಲ ನಮ್ಮಂಗೆ. ಮೊದಲಿಂದನೂ ನೀವೇ ನೋಡಿದ್ರೆ ಇವಾಗ ಎಲ್ಲ ಅವ್ರಿಗೇನೆ ದಿಮ್ಗಿದ್ದಂಗೆ ಕೊಟ್ಟರೆ ಅವ್ರು ಉಳಿಸ್ತಾರೆ, ಬದವಾಗಿನ ಉಳಿಸಲ್ಲ. ನಾ ಬಿಡತ್ತ ಹೋಗ್ಲಿ, ಹೆಂಗೆ ಇದಾರಲ್ಲ ಅಂತ ನಾವು ಕೆಣಿಸೋಣಿ ಮಾಡಿದ್ರೆ ಹೆಂಗೆ ನೋಡಪ್ಪ, ಅವ್ರು ಇರೋದು ಕೈಗಳಪ್ಪ, ಇವ್ರ ಅಕ್ಕರೆ ಈಗ ನಮ್ಮ ದಡಮ್ಮಂತೂ ಹಂಗೆ ಆಡ್ತು. ಅವ್ರನ್ನ ಹಿಂಗೆ ಇಲ್ಲಿ ಕೆಣಿದ್ಕೆ ನಾವು ಹಂಗಾಡಿ ನಮ್ಮ ದಡಮ್ಮನ ಎದುರಿಗೆ, ನಮ್ಮ ದಡಪ್ಪರ ನಮ್ಮ ದಡಮ್ಮರ ಎದುರಿಗೆ, ನಮ್ಮ ದಡಮ್ಮನ ಎದುರಿಗೆ ಸದ್ರ ಹಾಕ್ತೀವಿ ಅಂಬೋದಕ್ಕೋಸ್ಕರ ನಾವು ಸುಮ್ಮನಿದ್ದಿದ್ದು ಅಷ್ಟೇನೆ. ನಿಮ್ಗೊಂಚೂರು ಏನೋ ಈ ವಿಷಯ ಗೊತ್ತಾಗಲಿ, ಎಷ್ಟು ಇದು ಮಾಡೋದು ಗೊತ್ತೇ ನಮ್ಮ ದಡಮ್ಮ. ನಾವು ಅದಕ್ಕೆ ಸುಮ್ಮನಾದ್ವಮ್ಮ. ಅಯ್ಯಮ್ಮ ನೋಡು, ನಮ್ಗೆ ಯಾರು ಇಲ್ಲ ಅಂತ ಹೇಳಿ, ಗಂಡು ಮಕ್ಕಳಿಲ್ಲ ನೋಡು, ಇವರೆಲ್ಲ ಕೊಟ್ಟು ಮನೆ ಕಳಿಸಿ ನಾವೆಲ್ಲ ಆಸೆ ತಾಬೇಕೊಂಬದು ಅಯ್ಯ ಮುಂದಿತ್ತು. ಅದಕ್ಕೇನೆ ನಾನು ಹಿಂಗೆಲ್ಲ ಇದ್ರೆ ನೋಡಿ, ಇಂಥರ ಇದ್ರಿಗೆಲ್ಲನ ಚೆನ್ನಾಗಿ ಕಿತ್ಕೊಂಡು ಹೋಗ್ಲಿ ಬಿಡು, ಇಲ್ಲೇ ಇರಲಿ, ಮನೆ ಮಗಳಾಗಿ ಮನೆ ಒಳೇನಾಗಿ ಇಲ್ಲೇ ಇರಲಿ ಅಂತೇಳಿ ನಾವು ಇಕ್ಕೊಂಡಿದ್ದವಾಗ. ಇಲ್ಲಾಂದ್ರೆ ನಾವು ಅದಕ್ಕೆ ಇಕ್ಕೆಮ್ಮಕ್ಕೆ ಹೋಗ್ತಿದ್ವಿ, ಇಕ್ಕೆಮ್ಮಕ್ಕೆ ಹೋಗ್ತಿರ್ಲಿಲ್ಲ. ದುಡ್ಡ ಇಸ್ಕೊಂಡು ಕೊಡ್ತೀನಿ ಸುಮ್ಕಿರು. ಸಂಗೀತಗೆ ಇಸ್ಕೊಂಡು ಕೊಡ್ತೀನಿ ದುಡ್ಡು ಇಕ್ಕೊಂಡ್ರದಕ್ಕೆ ಅವ್ಳು ಬಂದಿಟ್ಟು ದಮ್ ಬಂದಿರೋದು. ಅಲ್ಲ ಕೆಲ್ಸಕ್ಕೆ ಹೋಗಮ್ಮ, ಇಲ್ಲೇ ನಾನು ನೋಡ್ಕೊಂಡು ಅಂತ ಅದನ್ನ ಹೇಳ್ತೀನಿ. ಎಲ್ಲೂ ಹೋಗಲ್ಲ, ಸುಮ್ಮನೆ ಅವ್ರ ಮಂತಕ್ಕೆ ಹೋಗ್ತಾಳಲ್ಲ ಫ್ರೆಂಡ್ ಮನ್ಗಳು ತಕ್ಕೆ ಫೋನ್ ನೋಡ್ಕೊಂಡು ಸುಮ್ಮನೆ ಕುಕ್ಕಂಬೋದು, ಆ ಡ್ರೆಸ್ಸು ಈ ಸೀರೆ ಆ ಸೀರೆ ಅಂತ ಸಂಬರೆ ತಗೊಂಬದೇ ಆಗುತ್ತೆ. ನಾನು ಅದಕ್ಕೆ ಹೇಳಿದ್ದೀನಿ, ಮನೆಗಳದ್ದು ಬದುಕು ಮಾಡ್ಬೇಕಣಮ್ಮ, ಮನೆಗಳದ್ದು ಕೆಲಸ ಮಾಡಿಕೊಟ್ಟು ಇರಬೇಕು ಅಂತ. ಅವಳಿಗೆ ಸರಿಯಾಗಿ ಹೇಳ್ತೀವಿ, ಉಮ್ದಿಲ್ಲದ್ಮೇಲೆ ನೀ ಮನೆಯಾಗಿ ಇರಬೇಡ ಅಂತ ಹೇಳ್ತೀವಿ. ಅಲ್ಲ ರಾಗಿ ಶಾವಿಗೆ ಮಾಡಿದ್ದೀವಿ, ಸಂಗೀತನ ಗಂಡ ಬಂದು ಊಟ ಮಾಡೋದ್ರು, ಅವ್ರ ಅತ್ತೆ ಮಾವ ಎಲ್ಲ ಊಟ ಮಾಡೋದ್ರು, ನಾವು ಎಲ್ಲ ಊಟ ಮಾಡಿದ್ವಿ. ಊಟ ಮಾಡ್ಬೇಕಾ ಕಾಲದ್ರು ಉಂಬಲ್ಲ ಅಂತ ಓದ್ಲಂತೆ. ಯಾಕೆ ಉಂಬಲ್ವೇ ನೀನು, ನಾವೇನು ಮಾಡಿದ್ದೀವಿ ಅಂತದ್ದು, ನೀನು ಯಾಕೆ ಉಂಬಲ್ಲ, ಉಮ್ದಿಲ್ಲದ್ಮೇಲೆ ಇಲ್ಲಿ ಇರೋಕೆ ಹೋಗ್ಬೇಡ, ಎಲ್ಲರಂತೆ ಇರೋದಾದರೆ ಇರು ಅಂತ ಹೇಳ್ತೀವಿ ಅಷ್ಟೇ. ಅಲ್ಲ ಹಿಂಗೆ ಮಾಡಬಾರ್ದು, ಮನೆಯಾಗಿದ್ಮೇಲೆ ಒಬ್ರು ಉಂಬಲಿಲ್ಲ ಅಂದರೆ ಹೆಂಗೆ ಸರಿಯಾಗುತ್ತೆ. ನಾನು ಹರ್ಷಿತಕ್ಕ ಹೋಗಿ ಸರಿಯಾಗಿ ಹೇಳ್ತೀವಿ, ನೀನು ಹಿಂಗೆ ಮಾಡಂಗಿದ್ರೆ ಏರ್ಬೇಡಮ್ಮ ಕಣಮ್ಮ, ನಮ್ಮಪ್ಪ ನಮ್ಮಮ್ಮ ನಾವೇ ಬೇಕಾದ್ರೆ ಓಡಾಡ್ಕೊಂಡು ನಾವೇ ನೋಡ್ಕೊಂತೀನಿ, ಒಬ್ಬಳೆಲ್ಲ ನೋಡ್ಕೊಂಬೋದು ಅಂತೇಳಿ. ನಮ್ಮಪ್ಪ ನಮ್ಮಮ್ಮಗೆ ತುಂಬ ಕೆಲಸ ಮಾಡ್ಕೊಡಲ್ಲ ಏನಿಲ್ಲ ಅಂತೇಳಿ ಇನ್ಯಾಕಿರ್ಬೇಕು ಇಲ್ಲಿ. ಅವಳಿಗೆ ಇವಾಗ ದುಡ್ಡು ಐತಿ, ಇವಾಗ ನಮ್ಮಮ್ಮಯ್ಯ ಸಂಗೀತಂತ ಅವಳು ದುಡ್ಡ ಇಸ್ಕೊಂಡು ಕೊಟ್ಟೈತೆ, ಅದಕ್ಕೆ ಅವಳು ಒಂದು 5 ಲಕ್ಷ ಇಕ್ಕೊಂಡವಳು ಅವಳೇನೆ. ಅದಕ್ಕೆ ಇವಾಗ ಒಂದು ಸ್ವಲ್ಪ ಜಂಬ ನಂತ ದುಡ್ಡು ಐತೆ ಅಂತ ಹೇಳಿ ಒಂದಿಷ್ಟು ಜಂಬ ಮಾಡ್ತಾಳೆ. ಅವಳು ಹಂಗೆ ಮತ್ತೆ ಒಂದಿಷ್ಟು ದುಡ್ಡು ಇದ್ಬಿಟ್ರೆ ಅವಳೊಂದು ಸ್ವಲ್ಪ ಜಂಬ ನಮ್ಮ ಸಂಗೀತ. ಯಾಕಂದ್ರೆ ನಮ್ಮ ಅಜ್ಜಿ, ನಮ್ಮ ತಿಮ್ಮಜ್ಜಿ ಇದ್ದಂಗೆ. ಅವಳೊಂದಿಟ್ಟು ನಮ್ಮ ಅಜ್ಜಿ ಇದ್ದಂಗೆ, ನಮ್ಮ ಅಜ್ಜಿ ಬುದ್ಧಿ. ಏನೆಂದ್ರೂ ಅವಳು ಹಂಗೇನೆ ಒಂದಿಟ್ಟು. ಅಲ್ಲ ಅವಳೇನೆ ನಿನಗೆ ಎಷ್ಟು ಅಧಿಕಾರ ಐತೆ, ಇವ್ರಿಗೂ ಎಲ್ಲ ಬರೋ ಅಧಿಕಾರ ಅಷ್ಟೇ ಐತೆ. ಅವಳೇನು ಕೇಳೋ ಅಂಥದ್ದೇನಿಲ್ಲ.
ಅವಳು ನೋಡು ಇವರೆಲ್ಲ ಬಂದು ನಮ್ಮ ಅಪ್ಪ ನಮ್ಮ ಅಮ್ಮ ಅವ್ರ ಕಡೆ ಕೇಳ್ತಾರೆ ಅಂತೇಳಿ ನಮ್ಮ ಅಮ್ಮಗೆ ಇವಾಗ ಗೊತ್ತಾಗೈತಿ ಅಳೆಂತಾಳು ಅಂತ ಯಾವಾಗ ಕೇಳ್ದಂಗೆ ಆಗಲ್ಲ ಅವಾಗ ಗೊತ್ತಾಯ್ತು ನಮ್ಮ ಅಮ್ಮಗೆ. ನೋಡ್ತಾ ಇರ್ರಿ ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.